ಶ್ರೀ ಗುರುಭ್ಯೋ ನಮಃ. ನಮಸ್ಕಾರ ಸ್ನೇಹಿತರೆ, ನಮ್ಮ ಸುಧ್ಯಾನ ವಾಹಿನಿಗೆ ಆತ್ಮೀಯ ಸ್ವಾಗತ. ಮಹಾಭಾರತದ ಪಾತ್ರ ಸಂಗತಿಗಳಲ್ಲಿನ 64ನೇ ಪಾತ್ರವಾದಂಥ ಕಿಮ್ಮೀರನ ಬಗ್ಗೆ ಒಂದಿನಿತು ತಿಳಿದುಕೊಳ್ಳೋಣ. ಕಿಮ್ಮೀರ, ಕಿರ್ಮೀರ ಎಂದು ಸಹ ಇವರನ್ನು ಕರೆಯುತ್ತಾರೆ. ಕಿಮ್ಮೀರನ ವಿಷಯ ಮಹಾಭಾರತದ ಅರಣ್ಯ ಪರ್ವದಲ್ಲಿ ಬರುತ್ತದೆ. ಇವನು ಹಿಡಿಂಬನ ನಂಟ. ಭೀಮನಿಂದ ಹತನಾದ ಬಕಾಸುರನು ಇವನಿಗೆ ಅಣ್ಣ, ಈತ ಅವನ ತಮ್ಮ. ಇವನಿಗೆ ಭೀಮನ ಮೇಲೆ ಕೋಪವಿತ್ತು. ಆದುದರಿಂದ ಕಾಮ್ಯಕವನಕ್ಕೆ ಪಾಂಡವರು ಬಂದಾಗ ಭೀಮನನ್ನು ಕೊಲ್ಲಲು ಮುನ್ನುಗ್ಗಿದ್ದ. ಇದು ಕುಮಾರವ್ಯಾಸನ ವರ್ಣನೆಯಾದರೆ ವ್ಯಾಸಭಾರತದ ಪಾಠ ಸ್ವಲ್ಪ ವಿಭಿನ್ನವಾಗಿದೆ. ಪಾಂಡವರು ಜೂಜಿನಲ್ಲಿ ಸೋತ ಮೇಲೆ ಕಾಮ್ಯಕವನದಲ್ಲಿದ್ದರು. ಅರ್ಜುನನು ವ್ಯಾಸರ ಸಲಹೆಯಂತೆ ಪಾಶುಪತಾಸ್ತ್ರ ಸಂಪಾದನೆಗೆಂದು ಇಂದ್ರಕೀಲ ಪರ್ವತಕ್ಕೆ ಹೋಗಿದ್ದ. ಭೀಮನು ಬೇಟೆಗೆ ಹೋಗಿದ್ದ. ಈ ಸಮಯವನ್ನು ಸಾಧಿಸಿ ಬಕಾಸೋದರ ಕಿಮ್ಮೀರನು ಪಾಂಡವರನ್ನು ತುರುಬಿ ಹೊತ್ತುಕೊಂಡು ಹೋಗುತ್ತಾನೆ. ಭೀಮನಿಗೆ ದಾರಿಯಲ್ಲಿ ದುಶ್ಶಕುನವಾದುದರಿಂದ ಅವನು ಹಿಂದಿರುಗುತ್ತಾನೆ. ದಾರಿಯಲ್ಲಿ ಕಿಮ್ಮೀರನನ್ನು ಸಂಧಿಸುತ್ತಾನೆ. ಅವನೊಂದಿಗೆ ಹೋರಾಡಿ ರಾಕ್ಷಸರನ್ನು ಕೊಲ್ಲುತ್ತಾನೆ. ಇನ್ನೊಂದು ಕಡೆ ವನಪರ್ವದಲ್ಲಿ ಪಾಂಡವರೆಲ್ಲ ಒಟ್ಟಿಗೆ ಇದ್ದಾಗ ಅರ್ಧರಾತ್ರಿಯಲ್ಲಿ ಕಿಮ್ಮೀರನು ಪಾಂಡವರ ಮೇಲೆ ಬಿದ್ದನೆಂದು ಹೇಳಲಾಗಿದೆ. ಕಿಮ್ಮೀರ ಮಹಾಭಯಂಕರ ವ್ಯಕ್ತಿ. ಅವನಿಗೆ 8 ದಾಡೆಗಳು. ವರ್ಷಾಕಾಲದ ಮೋಡಕ್ಕೆ ವ್ಯಾಸರು ಅವನನ್ನು ಹೋಲಿಸುತ್ತಾರೆ. ಮಾಯಾ ವ್ಯಾಮೋಹವನ್ನುಂಟು ಮಾಡಿ ಪಥಿಕರನ್ನು ತನ್ನ ಕಡೆಗೆ ಕೊಲ್ಲುವ ತಂತ್ರ ಅವನದು. ಪಾಂಡವರ ವಿಷಯ ತಿಳಿದ ಕೂಡಲೇ ಭೀಮನ ಮೇಲಿನ ಸಿಟ್ಟಿನಿಂದ ಆಕ್ರಮಣ ಮಾಡುತ್ತಾನೆ. ವೃಕ್ಷಗಳೇ ಇಬ್ಬರಿಗೂ ಆಯುಧಗಳಾಗುತ್ತದೆ. ಆನಂತರ ದೊಡ್ಡ ದೊಡ್ಡ ಗಂಡಶಿಲೆಗಳನ್ನು ಬಳಸಿದರು. ಕಲ್ಲೇಟು ತಿಂದು ಘಾಸಿಗೊಂಡ ಕಿಮ್ಮೀರನನ್ನು ಬಾಹುಗಳಿಂದ ಕಟ್ಟಿ ಉಸಿರು ಕಟ್ಟಿಸಿ ಕೊಂದ ಭೀಮನು ರಾಕ್ಷಸನ ಕಳೇಬರವನ್ನು ಅರಣ್ಯದೊಳಕ್ಕೆ ಬಿಸಾಡಿ ಗರ್ಜಿಸಿದ. ಇವಿಷ್ಟು ಕಿಮ್ಮೀರನ ಕುರಿತಾದ ಸಣ್ಣದಾದ ಮಾಹಿತಿ. ಮುಂದಿನ ಎಪಿಸೋಡ್ನಲ್ಲಿ ಮತ್ತೆ ಸಿಗೋಣ. ನಮ್ಮ ಸುಧ್ಯಾನಕ್ಕೆ ನಿಮ್ಮ ಬೆಂಬಲವಿರಲಿ.